ಡೆವಲಪ್ಮೆಂಟ್ ಅವ್ರ ಪಾರ್ಟಿನಲ್ಲೇ ಆಗಿರೋದು. ಅವರು ಹೇಳ್ಕೊಂತಾರೆ. ಅವರು ನೋಡಿ, ಅವಾಗೆಲ್ಲ 2011ರಲ್ಲಿ ಬೇಕಾದಾಗ ರಾಜೀನಾಮೆ ಕೊಡಿಸಿದ್ರು. ಆವಾಗ ಸ್ವಾಭಿಮಾನ ಅಂತಂತ ಹೇಳಿದರು. ಅದಾದಮೇಲೆ 2013ರಲ್ಲಿ BSR ಪಾರ್ಟಿ ಕಟ್ಟಿದರು. BSR ಪಾರ್ಟಿ ಕಟ್ಟಿ ಅವಾಗೇನೋ ಸ್ವಲ್ಪ ಏನೋ ವರ್ಕೌಟ್ ಆಗ್ತದೇನಂತ ನೋಡಿದರು. ಏನಾದರೂ ಕಾಂಗ್ರೆಸ್ಸಿಗೆ ಏನಾದರೂ ನಂಬರ್ಸ್ ಕಡಿಮೆ ಬರ್ತವೇನೋ, ನಮ್ಗೆ ಅನುಕೂಲ ಆಗುತ್ತೆ. ಅವಾಗ ಯಡಿಯೂರಪ್ಪನವ್ರು ಕೂಡ KJP ಕಟ್ಟಿದರು. ಈ ರೀತಿಯಾಗಿ ಸಮಯಕ್ಕೆ ತಕ್ಕಂಗೆ ರಾಜಕಾರಣ ಮಾಡೋದಲ್ಲ. ಯಾವಾಗಲೂ ಕೂಡ ಸಂವಿಧಾನ ಮತ್ತು ಪ್ರಜಾಪ್ರಭುತ್ವ ವ್ಯವಸ್ಥೆ ಒಳಗೆ ಒಂದು ವಿಶ್ವಾಸ ಇಟ್ಕೊಂಡು ಯಾವಾಗಲೂ ರಾಜಕಾರಣ ಮಾಡ್ಕೊಂಡು ಬಂದಿರತಕ್ಕಂಥದ್ದು ನಮ್ಮ ಒಂದು ಕರ್ನಾಟಕದ ಇತಿಹಾಸದಲ್ಲಿ ತಮಗೆ ಕೂಡ ಗೊತ್ತಿದೆ. ಇವತ್ತು ಅವರವರೇನು ಈ ಥರ ಸಂವಿಧಾನಿಕವಾಗಿ ಏನೇನು ನಡ್ಕೊಂಡಿದ್ದಾರೆ, ಅವತ್ತು ಇದು ಅದಾದಮೇಲೆ ಮತ್ತೆ KRPP ಕಟ್ಟಿದರು. ಈ ಥರವಾಗಿ ಅವ್ರವ್ರ ಸ್ಟ್ರಾಟಜಿಗಳು ಅವ್ರನ್ನೇ ಇವತ್ತು ಬಲೆನಲ್ಲಿ ಶಿಕ್ಷಿದಾವೆಲ್ಲದು ಕೂಡ. ಇದರಿಂದಾಗಿ ಅವರು ಹೇಳ್ಕೊಂತಾರೆ ಅವ್ರ ಪಾರ್ಟಿ ಒಳಗೆ. ಇವಾಗ ಗೊತ್ತಾಗಿದೆಯಲ್ಲ ಬಳ್ಳಾರಿದು ಏನಂತೇಳಿ. ಸತೀಶ್ ಜಾರಕಿಹೊಳಿ ಅವರು ನೇಕೆ DK ಶಿವಕುಮಾರ್ ಅವ್ರನ್ನ ಕರ್ಕೊಂಡು ಬರೋದಕ್ಕೆ ಪ್ರಯತ್ನ ಮಾಡಿದ್ದಾರೆ ಅಂತ ಅವ್ರು ಹೇಳ್ಕೊಂತಾರೆ ರೀ. ಮೊದಲೆಲ್ಲ ಹೇಳಿಲ್ವಾ, ನಾನು ಅಸೆಂಬ್ಲಿನಲ್ಲಿ ಬೆಳಗಾಂ ಅಸೆಂಬ್ಲಿನಲ್ಲಿ ಮಾಡ್ತಾಳೆ 14 ವರ್ಷ ಯಾರು MLAಗಳು ಕೆಲಸ ಮಾಡಿದಿಲ್ಲ, ನಾನೇ ಕೆಲಸ ಮಾಡಿ. ಅದೇ ರಾಮುಲು ಅವ್ರು ಹೇಳಿದ್ರಲ್ಲ, ಈಗ ಜನಾರ್ದನ್ ರೆಡ್ಡಿ ಅವ್ರು ಏನೂ ಮಾಡಿಲ್ಲ, ಬಳ್ಳಾರಿನಲ್ಲಿ ಏನೂ ಕೆಲಸ ಮಾಡಿಲ್ಲ ಅಂತಂತೇಳಿ ಅವರೆಲ್ಲ ಹೇಳಿದರು. ನಾನೆಲ್ಲ ಮೊದಲೆಲ್ಲ ಏನೂ ಮಾಡಿಲ್ಲ, ನನ್ನ ಕಾಂಗ್ರೆಸ್ನವರು ಎಲ್ಲ ಮಾಡಿಬಿಟ್ಟು ನನಗೆ ಇದರಲ್ಲಿ ಶಿಕ್ಷಿದ್ರು ಅಂತಂತೇಳಿ, ಅಂದರೆ ಈ CBIನಲ್ಲೆಲ್ಲ ಶಿಕ್ಷಿದ್ರು ಹಾಗೆ ಹೀಗೆ ಅಂತಂತೆಲ್ಲ ಅಪಾದಗೂ ಮಾಡಿದರು. ಇದರಿಂದಾಗಿ ಅವ್ರ ಬಗ್ಗೆ ಮಾತಾಡೋಕ್ಕೆ ಹೋಗಲ್ಲ. ಅವ್ರು ಮಾತಾಡ್ತಾರೆ. ಕಾಂಗ್ರೆಸ್ ಪಕ್ಷ ಅಂದರೆ ಯಾವಾಗಲೂ ಕೂಡ ಒಂದು ಸಿದ್ಧಾಂತ, ಸಂವಿಧಾನ, ಹಿಂದಿನಾಗಿ ನಾವು 140 ವರ್ಷಗಳ ಕಾಲ ನಾವೆಲ್ಲರೂ ಕೂಡ ದೇಶದಲ್ಲಿ ಆಡಳಿತ, ಕೇಂದ್ರದಲ್ಲಿ ಮತ್ತು ರಾಜ್ಯದಲ್ಲಿ ಆಡಳಿತ ಕೊಟ್ಕೊಂಡು ಬಂದಿದ್ದೀವಿ. ಮುಂದೆ ಕೂಡ ಸಿದ್ದರಾಮಯ್ಯ ಸಾಹೇಬರು ಮುಖ್ಯಮಂತ್ರಿಗಳಾಗಿದ್ದಾರೆ. ಅವ್ರ ನೇತೃತ್ವದಲ್ಲಿ ನಾವು ಒಳ್ಳೆ ಆಡಳಿತ ಮಾಡ್ಕೊಂಡು ಹೋಗ್ತಿದ್ವಿ. ಅವರು BJP ಅವರು ಈಗ ನೋಡಿ, ಅವ್ರದ್ದು ವಿಜೇಂದ್ರ ಅವ್ರದ್ದು, ಯತ್ನಾಳ್ ಸಾಹೇಬ್ರದ್ದು ಅವ್ರದ್ದೆಲ್ಲ ಇದೆ. ಅವರವರು ಸಂವಿಧಾನಿಕವಾಗಿ ನಡ್ಕೊಂಡಿದ್ದಾರೆ. ಅವ್ರವ್ರು ಅದನ್ನು ಫಲ ಉಣ್ತಾ ಇದ್ದಾರೆ. ಅದ್ರ ಬಗ್ಗೆ ನಾವು ಹೇಳಕ್ಕೆ ಹೋಗಲ್ಲ. ನೋಡಿ, ನನ್ನ ಜೀವನದಲ್ಲಿ 18 ವರ್ಷ ಜೀವನದಲ್ಲಿ ನಾನು ಯಾರ್ಯಾರ ಕಡೆನೂ ಇಲ್ಲ. ನನಗೆ ಸಂವಿಧಾನದಲ್ಲಿ ನಮಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ನಂಬಿಕೆ ಇದೆ. ಆ ನಂಬಿಕೆ ಮೇಲೆ ನಾನು ಚುನಾವಣೆ ಎದುರಿಸಿದ್ದೀನಿ. ಒಬ್ಬರು ಹೇಳಿ, ಯಾರನ್ನಾದ್ರೂ ಒಬ್ಬರು ಕೂಡ ಇಂಥರ್ತಲ್ಲಿ ಒಂದು ಫೋನ್ ಮಾಡಿ ಅವ್ರದ್ದೇನೋ ಸಹಾಯ ಕೇಳಿನ ಅಂತ ಹೇಳ್ಬಿಡಿ, ಯಾರ್ದಾನು ಒಬ್ಬರದು. ನನ್ನ ಜೀವನದಲ್ಲಿ ಏನಿಲ್ಲ. ಜನರ ಮೇಲೆ, ಸೊಂಡೂರು ಜನತೆ ಮೇಲೆ ನನ್ನ ನಂಬಿಕೆ ಇದೆ. ನಾನು ಸಾಹೇಬ್ರು ಹೇಳಿದರು, ನಾನು 4ನೇ ಬಾರಿ ಗೆದ್ದಾಗ ಸಿದ್ದರಾಮಯ್ಯ ಮಾನ್ಯ ಮುಖ್ಯಮಂತ್ರಿಗಳು ಇಲ್ಲ ತುಕಾರಾಮ್ MP ಗೆ ನೀನೇ ನಿಂದಿರಬೇಕು ಅಂತ ಹೇಳಿದರು. ಆಯಿತು, ನಾನು ಪಕ್ಷ ಏನು ಹೇಳ್ತೈತೆ ಆ ಜವಾಬ್ದಾರಿನ ತೊಗೊಂಡು ನಾನು ನಿಂತಿದ್ದೀನಿ ಕೂಡ. ಅದಾದಮೇಲೆ ಮತ್ತೆ ಸರ್ವೆ ರಿಪೋರ್ಟಲ್ಲಿ ನಿಮ್ಮ ಫ್ಯಾಮಿಲಿ ಆದ್ರೆ ಜೀವನದಲ್ಲೂ ನಾನು ಮಾಡಿಲ್ಲ, ಇವತ್ತಿಗೂ ಮಾಡೋದಿಲ್ಲ. ಅದರ ಅವಶ್ಯಕತೆಯೂ ನನಗಿಲ್ಲ. ನಾನು ಸಂವಿಧಾನ, ಪ್ರಜಾಪ್ರಭುತ್ವ ನಂಬಿಕೆ ಇಟ್ಕೊಂಡು ನಾನು ಚುನಾವಣೆಯನ್ನು ಎದುರಿಸಿದ್ದೀನಿ. ಅದೇ ಥರ ಅಭಿವೃದ್ಧಿ ಮಾಡ್ತಾಯಿದ್ದೀನಿ. ನಾವು ಜನರ ವಿಶ್ವಾಸಕ್ಕೆ ನಾನು ತಕ್ಕಂಗೆ ನಾನು ನಡ್ಕೊಂಡಿದ್ದೀನಿ. ಇದು ಸತ್ಯ ಕೂಡ. ಇದು ಅದು ಹೈಕಮಾಂಡ್ ತೀರ್ಮಾನ. ಅದು ನಾವೆಲ್ಲ ಹೇಳೋಕ್ಕಾಗೋದಿಲ್ಲ. ನಾವು ಹೈಕಮಾಂಡ್ ಅದನ್ನೆಲ್ಲ ತೀರ್ಮಾನ ಮಾಡ್ತಾರೆ, ಹಿರಿಯರೆಲ್ಲ ತೀರ್ಮಾನ ಮಾಡ್ತಾರೆ. ಹೈಕಮಾಂಡ್ ತೀರ್ಮಾನ ಮಾಡ್ತದಪ್ಪ. ಹೈಕಮಾಂಡ್ ನಾವೀಗ ಮಾನ್ಯ ಮುಖ್ಯಮಂತ್ರಿಗಳಿದ್ದಾರೆ, PCC ಅಧ್ಯಕ್ಷರು DK ಶಿವಕುಮಾರ್ ಸಾಹೇಬ್, ಉಪಮುಖ್ಯಮಂತ್ರಿಗಳು DK ಶಿವಕುಮಾರ್ ಸಾಹೇಬ್ರಿದ್ದಾರೆ, ಹಿರಿಯರಿದ್ದಾರೆ, AIC ಹೈಕಮಾಂಡ್ ಇದೆ. ಅವರೆಲ್ಲ ತೀರ್ಮಾನ ಮಾಡ್ತಾರೆ. ನಮಗೆ ಕೆಲಸ ಕೊಟ್ಟಿದ್ದಾರೆ. ಈಗ MP ಮಾಡಿ ತುಕಾರಾಮ್, ಸೋನಿಯಾ ಗಾಂಧಿ ಮೇಡಮ್ ಅವರು ಆದಮೇಲೆ, ಕೋಳೂರು ಬಸವನಗೌಡರು ಬೈ ಎಲೆಕ್ಷನ್ ಆದಮೇಲೆ 20 ವರ್ಷ ಅಲ್ಲಿ ಯಾರು MP ಇಲ್ಲಪ್ಪ, ಕೆಲಸ ಮಾಡೋದು ಕೊಟ್ಟಿದ್ದಾರೆ. ಆ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಬಳ್ಳಾರಿ ಒಳಗೆ ನಾನು. ಈಗ KPCC ಅಧ್ಯಕ್ಷ ಸ್ಥಾನನ ಸತೀಶ್ ಜಾರಕಿಹೊಳಿ ಅವರಿಗೆ ಕೊಡಬೇಕು ಅನ್ನೋ ಒಂದು ಧ್ವನಿ ಎದ್ದಿದೆ. ತಾವು ಕೂಡ ಅದೇ ಸಮುದಾಯದ ನಾಯಕರು, ಹೇಗೆ ಸರ್? ಏನಾದರೂ ಸತೀಶ್ ಜಾರಕಿಹೊಳಿ ಅವ್ರ ಪರವಾಗಿ ಏನಾದರೂ ಹೈಕಮಾಂಡ್ ನಮ್ಮ ಮನೆ ವಿಚಾರ ನಾವು ಕುಂತ್ಕೊಂಡು ಎಲ್ಲ ತೀರ್ಮಾನ ಮಾಡ್ತೀವಿ ಮುಂದಿನ ದಿನದಾಗ. ಎಲ್ಲ ಅವ್ರ ಡೆವಲಪ್ಮೆಂಟ್ ಅವ್ರ ಪಾರ್ಟಿನಲ್ಲೇ ಆಗಿರೋದು. ಅವರು ಹೇಳ್ಕೊಂತಾರೆ. ಅವರು ನೋಡಿ, ಅವಾಗೆಲ್ಲ 2011ರಲ್ಲಿ ಬೇಕಾದಾಗ ರಾಜೀನಾಮೆ ಕೊಡಿಸಿದ್ರು. ಆವಾಗ ಸ್ವಾಭಿಮಾನ ಅಂತಂತ ಹೇಳಿದರು. ಅದಾದಮೇಲೆ 2013ರಲ್ಲಿ BSR ಪಾರ್ಟಿ ಕಟ್ಟಿದರು. BSR ಪಾರ್ಟಿ ಕಟ್ಟಿ ಅವಾಗೇನೋ ಸ್ವಲ್ಪ ಏನೋ ವರ್ಕೌಟ್ ಆಗ್ತದೇನಂತ ನೋಡಿದರು. ಏನಾದರೂ ಕಾಂಗ್ರೆಸ್ಸಿಗೆ ಏನಾದರೂ ನಂಬರ್ಸ್ ಕಡಿಮೆ ಬರ್ತವೇನೋ, ನಮ್ಗೆ ಅನುಕೂಲ ಆಗುತ್ತೆ. ಅವಾಗ ಯಡಿಯೂರಪ್ಪನವ್ರು ಕೂಡ KJP ಕಟ್ಟಿದರು.
ಈ ರೀತಿಯಾಗಿ ಸಮಯಕ್ಕೆ ತಕ್ಕಂಗೆ ರಾಜಕಾರಣ ಮಾಡೋದಲ್ಲ. ಯಾವಾಗಲೂ ಕೂಡ ಸಂವಿಧಾನ ಮತ್ತು ಪ್ರಜಾಪ್ರಭುತ್ವ ವ್ಯವಸ್ಥೆ ಒಳಗೆ ಒಂದು ವಿಶ್ವಾಸ ಇಟ್ಕೊಂಡು ಯಾವಾಗಲೂ ರಾಜಕಾರಣ ಮಾಡ್ಕೊಂಡು ಬಂದಿರತಕ್ಕಂಥದ್ದು ನಮ್ಮ ಒಂದು ಕರ್ನಾಟಕದ ಇತಿಹಾಸದಲ್ಲಿ ತಮಗೆ ಕೂಡ ಗೊತ್ತಿದೆ. ಇವತ್ತು ಅವರವರೇನು ಈ ಥರ ಸಂವಿಧಾನಿಕವಾಗಿ ಏನೇನು ನಡ್ಕೊಂಡಿದ್ದಾರೆ, ಅವತ್ತು ಇದು ಅದಾದಮೇಲೆ ಮತ್ತೆ KRPP ಕಟ್ಟಿದರು. ಈ ಥರವಾಗಿ ಅವ್ರವ್ರ ಸ್ಟ್ರಾಟಜಿಗಳು ಅವ್ರನ್ನೇ ಇವತ್ತು ಬಲೆನಲ್ಲಿ ಶಿಕ್ಷಿದಾವೆಲ್ಲದು ಕೂಡ. ಇದರಿಂದಾಗಿ ಅವರು ಹೇಳ್ಕೊಂತಾರೆ ಅವ್ರ ಪಾರ್ಟಿ ಒಳಗೆ. ಇವಾಗ ಗೊತ್ತಾಗಿದೆಯಲ್ಲ ಬಳ್ಳಾರಿದು ಏನಂತೇಳಿ. ರೆಡ್ಡಿ ಅವರು ಮುಂದುವರೆದು ಮಾತು ಹೇಳಿದಲ್ಲಿ ಸತೀಶ್ ಜಾರಕಿಹೊಳಿ ಅವ್ರನ್ನ ನೆನೆಯಕ್ಕೆ DK ಶಿವಕುಮಾರ್ ಅವ್ರನ್ನ ಕರ್ಕೊಂಡು ಬರೋದಕ್ಕೆ ಪ್ರಯತ್ನ ಮಾಡಿದ್ದಾರೆ ಅಂತ ಅವ್ರು ಹೇಳ್ಕೊಂತಾರೆ. ಮೊದಲೆಲ್ಲ ಹೇಳಿಲ್ವಾ, ನಾನು ಅಸೆಂಬ್ಲಿನಲ್ಲಿ ಬೆಳಗಾಂ ಅಸೆಂಬ್ಲಿನಲ್ಲಿ ಮಾಡ್ತಾಳೆ 14 ವರ್ಷ ಯಾರು MLAಗಳು ಕೆಲಸ ಮಾಡಿದಿಲ್ಲ, ನಾನೇ ಕೆಲಸ ಮಾಡಿ. ಅದೇ ರಾಮುಲು ಅವ್ರು ಹೇಳಿದ್ರಲ್ಲ, ಈಗ ಜನಾರ್ದನ್ ರೆಡ್ಡಿ ಅವ್ರು ಏನೂ ಮಾಡಿಲ್ಲ, ಬಳ್ಳಾರಿನಲ್ಲಿ ಏನೂ ಕೆಲಸ ಮಾಡಿಲ್ಲ ಅಂತಂತೇಳಿ ಅವರೆಲ್ಲ ಹೇಳಿದರು. ನಾನೆಲ್ಲ ಮೊದಲೆಲ್ಲ ಏನೂ ಮಾಡಿಲ್ಲ, ನನ್ನ ಕಾಂಗ್ರೆಸ್ನವರು ಎಲ್ಲ ಮಾಡಿಬಿಟ್ಟು ನನಗೆ ಇದರಲ್ಲಿ ಶಿಕ್ಷಿದ್ರು ಅಂತಂತೇಳಿ, ಅಂದರೆ ಈ CBIನಲ್ಲೆಲ್ಲ ಶಿಕ್ಷಿದ್ರು ಹಾಗೆ ಹೀಗೆ ಅಂತಂತೆಲ್ಲ ಅಪಾದಗೂ ಮಾಡಿದರು. ಇದರಿಂದಾಗಿ ಅವ್ರ ಬಗ್ಗೆ ಮಾತಾಡೋಕ್ಕೆ ಹೋಗಲ್ಲ. ಅವ್ರು ಮಾತಾಡ್ತಾರೆ. ಕಾಂಗ್ರೆಸ್ ಪಕ್ಷ ಅಂದರೆ ಯಾವಾಗಲೂ ಕೂಡ ಒಂದು ಸಿದ್ಧಾಂತ, ಸಂವಿಧಾನ ಹಿಂದಿನಾಗಿ ನಾವು 140 ವರ್ಷಗಳ ಕಾಲ ನಾವೆಲ್ಲರೂ ಕೂಡ ದೇಶದಲ್ಲಿ ಆಡಳಿತ ಕೇಂದ್ರದಲ್ಲಿ ಮತ್ತು ರಾಜ್ಯದಲ್ಲಿ ಆಡಳಿತ ಕೊಟ್ಕೊಂಡು ಬಂದಿದ್ದೀವಿ. ಮುಂದೆ ಕೂಡ ಸಿದ್ದರಾಮಯ್ಯ ಸಾಹೇಬರು ಮುಖ್ಯಮಂತ್ರಿಗಳಾಗಿದ್ದಾರೆ. ಅವ್ರ ನೇತೃತ್ವದಲ್ಲಿ ನಾವು ಒಳ್ಳೆ ಆಡಳಿತ ಮಾಡ್ಕೊಂಡು ಹೋಗ್ತಿದ್ವಿ. ಅವರು BJP ಅವರು ಈಗ ನೋಡಿ, ಅವ್ರದ್ದು ವಿಜಯೇಂದ್ರ ಅವ್ರದ್ದು, ಯತ್ನಾಳ್ ಸಾಹೇಬ್ರದ್ದು ಅವ್ರದ್ದೆಲ್ಲ ಇದೆ. ಅವರವರು ಸಂವಿಧಾನಿಕವಾಗಿ ನಡ್ಕೊಂಡಿದ್ದಾರೆ. ಅವರವರು ಅದನ್ನು ಫಲ ಉಣ್ತಾ ಇದ್ದಾರೆ. ಅದ್ರ ಬಗ್ಗೆ ನಾವು ಹೇಳಕ್ಕೆ ಹೋಗಲ್ಲ. ಸಂಡೂರು ಉಪಚುನಾವಣೆ ಸಂದರ್ಭದಲ್ಲಿ ರಾಮುಲು ಅವರು ನಿಮಗೆ ಸಪೋರ್ಟ್ ಮಾಡಿದ್ರು ಅಂತ ರೆಡ್ಡಿ ಅವರು ಹೇಳಿದ್ರು. ಮಾಡಿದ್ರೆ ಸರ್ ಹಾಗೆ? ನೋಡಿ, ನನ್ನ ಜೀವನದಲ್ಲಿ 18 ವರ್ಷ ಜೀವನದಲ್ಲಿ ನಾನು ಯಾರ ಕಡೆನೂ ಇಲ್ಲ. ನನಗೆ ಸಂವಿಧಾನದಲ್ಲಿ ನಮಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ನಂಬಿಕೆ ಇದೆ. ಆ ನಂಬಿಕೆ ಮೇಲೆ ನಾನು ಚುನಾವಣೆ ಎದುರಿಸಿದ್ದೀನಿ. ಒಬ್ಬರು ಹೇಳಿ, ಯಾರನ್ನಾದ್ರೂ ಒಬ್ಬರು ಕೂಡ ಇಂಥರ್ತಲ್ಲಿ ಒಂದು ಫೋನ್ ಮಾಡಿ ಅವ್ರದ್ದೇನೋ ಸಹಾಯ ಕೇಳಿನ ಅಂತ ಹೇಳಿ ಯಾರ್ದಾನು ಒಬ್ಬರದು. ನನ್ನ ಜೀವನದಲ್ಲಿ ಏನಿಲ್ಲ. ಜನರ ಮೇಲೆ, ಸಂಡೂರು ಜನತೆ ಮೇಲೆ ನನ್ನ ನಂಬಿಕೆ ಇದೆ. ನಾನು ಸಾಹೇಬ್ರು ಹೇಳಿದರು, ನಾನು 4ನೇ ಬಾರಿ ಗೆದ್ದಾಗ ಸಿದ್ದರಾಮಯ್ಯ ಮಾನ್ಯ ಮುಖ್ಯಮಂತ್ರಿಗಳು ಇಲ್ಲ ತುಕಾರಾಮ್ MP ಗೆ ನೀನೇ ನಿಂದಿರಬೇಕು ಅಂತ ಹೇಳಿದರು. ಆಯಿತು, ನಾನು ಪಕ್ಷ ಏನು ಹೇಳ್ತೈತೆ ಆ ಜವಾಬ್ದಾರಿನ ತೊಗೊಂಡು ನಾನು ನಿಂತಿದ್ದೀನಿ ಕೂಡ. ಅದಾದಮೇಲೆ ಮತ್ತೆ ಸರ್ವೆ ರಿಪೋರ್ಟಲ್ಲಿ ನಿಮ್ಮ ಫ್ಯಾಮಿಲಿ ಆದ್ರೆ ಜೀವನದಾಗಲೂ ನಾನು ಮಾಡಿಲ್ಲ, ಇವತ್ತಿಗೂ ಮಾಡೋದಿಲ್ಲ. ಅದರ ಅವಶ್ಯಕತೆಯೂ ನನಗಿಲ್ಲ. ನಾನು ಸಂವಿಧಾನ ಪ್ರಜಾಪ್ರಭುತ್ವ ನಂಬಿಕೆ ಇಟ್ಕೊಂಡು ನಾನು ಚುನಾವಣೆ ಎದುರಿಸಿದ್ದೀನಿ. ಅದೇ ಥರ ಅಭಿವೃದ್ಧಿ ಮಾಡ್ತಾಯಿದ್ದೀನಿ. ನಾವು ಜನರ ವಿಶ್ವಾಸಕ್ಕೆ ನಾನು ತಕ್ಕಂಗೆ ನಾನು ನಡ್ಕೊಂಡಿದ್ದೀನಿ. ಇದು ಸತ್ಯ ಕೂಡ. ಇದು ಅದು ಹೈಕಮಾಂಡ್ ತೀರ್ಮಾನ. ಅದು ನಾವೆಲ್ಲ ಹೇಳೋಕ್ಕಾಗೋದಿಲ್ಲ. ನಾವು ಹೈಕಮಾಂಡ್ ಅದನ್ನೆಲ್ಲ ತೀರ್ಮಾನ ಮಾಡ್ತಾರೆ, ಹಿರಿಯರೆಲ್ಲ ತೀರ್ಮಾನ ಮಾಡ್ತಾರೆ. ಹೈಕಮಾಂಡ್ ತೀರ್ಮಾನ ಮಾಡ್ತದಪ್ಪ. ಹೈಕಮಾಂಡ್ ನಾವೀಗ ಮಾನ್ಯ ಮುಖ್ಯಮಂತ್ರಿಗಳಿದ್ದಾರೆ, PCC ಅಧ್ಯಕ್ಷರು DK ಶಿವಕುಮಾರ್ ಸಾಹೇಬ್, ಉಪಮುಖ್ಯಮಂತ್ರಿಗಳು DK ಶಿವಕುಮಾರ್ ಸಾಹೇಬ್ರು ಇದ್ದಾರೆ, ಹಿರಿಯರಿದ್ದಾರೆ, AC ಹೈಕಮಾಂಡ್ ಇದೆ. ಅವರೆಲ್ಲ ತೀರ್ಮಾನ ಮಾಡ್ತಾರೆ. ನಮಗೆ ಕೆಲಸ ಕೊಟ್ಟಿದ್ದಾರೆ. ಈಗ MP ಮಾಡಿ ತುಕಾರಾಮ್, ಸೋನಿಯಾ ಗಾಂಧಿ ಮೇಡಮ್ ಅವರು ಆದಮೇಲೆ, ಕೋಳೂರು ಬಸವನಗೌಡರು ಬೈ ಎಲೆಕ್ಷನ್ ಆದಮೇಲೆ 20 ವರ್ಷ ಅಲ್ಲಿ ಯಾರು MP ಇಲ್ಲಪ್ಪ, ಕೆಲಸ ಮಾಡೋದು ಕೊಟ್ಟಿದ್ದಾರೆ. ಆ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಬಳ್ಳಾರಿ ಒಳಗೆ. ನಾನು ಈಗ KPCC ಅಧ್ಯಕ್ಷ ಸ್ಥಾನವನ್ನು ಸತೀಶ್ ಜಾರಕಿಹೊಳಿ ಅವರಿಗೆ ಕೊಡಬೇಕು ಅನ್ನೋ ಒಂದು ಧ್ವನಿ ಎದ್ದಿದೆ. ತಾವು ಕೂಡ ಅದೇ ಸಮುದಾಯದ ನಾಯಕರು, ಹೇಗೆ ಸರ್? ಏನಾದರೂ ಸತೀಶ್ ಜಾರಕಿಹೊಳಿ ಪರವಾಗಿ ಏನಾದರೂ ಹೈಕಮಾಂಡ್ ನಮ್ಮ ಮನೆ ವಿಚಾರ ನಾವು ಕುಂತ್ಕೊಂಡು ಎಲ್ಲ ತೀರ್ಮಾನ ಮಾಡ್ತೀವಿ ಮುಂದಿನ ದಿನದಾಗ ಎಲ್ಲರೂ.